ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ಪಲ್ಲವಿ, ಹಸ್ಬೆಂಡ್ ಹೆಸರು ರಂಜಿತ್. ನಾವಿರೋದು ಚಿಕ್ಕಮಗಳೂರು ಡಿಸ್ಟಿಕ್, ಮೂಡಿಗೆರೆ ತಾಲೂಕಲ್ಲಿ. ನಾನು ಆಲ್ರೆಡಿ ಒಂದು ಚಾನಲ್ನ ಓಪನ್ ಮಾಡಿದ್ದೆ ಲಾಸ್ಟ್ ಇಯರ್, ಪಲ್ಲವಿ ರಂಜಿತ್ ಅಂತ. ಅದು ಕೂಡ ಇದೆ, ಬಟ್ ಈ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದೀನಿ ಆ್ಯಂಡ್ ಇದನ್ನೇ ಕಂಟಿನ್ಯೂ ಮಾಡೋದು. ಈ ಚಾನಲ್ ಪ್ರಿಫರಬಲಿ ಫಾರ್ ವ್ಲಾಗ್ಸ್ ಮಾಡೋದಕ್ಕಂತಲೇ ಈ ಚಾನಲ್ನ ಓಪನ್ ಮಾಡಿದ್ದೀನಿ ಆ್ಯಂಡ್ ರೆಗ್ಯುಲರ್ಸ್ ವೀಡಿಯೋಸ್ ಕೂಡ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಒಂದು ಡಿನ್ನರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಏನು ವೆಜಿಟೇಬಲ್ಸ್ ಇಲ್ಲ ಅಂತ ಅಂದರೆ ಕ್ವಿಕ್ಕಾಗಿ ಏನು ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕಿಚನಿಗೆ ಬಂದು ನೋಡಿದೆ, ಏನೂ ವೆಜಿಟೇಬಲ್ಸ್ ಇರಲಿಲ್ಲ. ಆನಿಯನ್ ಮಾತ್ರನೇ ಇದ್ದಿದ್ದು, ಆನಿಯನ್, ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ. ಇದು ಬೇಸಿಕ್ ತರಕಾರೀಸು, ಅದಷ್ಟೇ ಇದ್ದಿದ್ದು. ಸೊ ಏನು ಮಾಡೋದು ಬ್ರೇಕ್ಫಾಸ್ಟಿಗೆ ಅಂತ ಅಂದಾಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಉಪ್ಪಿಟ್ಟು ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲರಿಗೂ ಗೊತ್ತು. ಬಟ್ ನಾನು ಮಾಡ್ತಾ ಇದ್ನಲ್ವ, ಸೊ ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನಿವತ್ತು. ಅಂದರೆ ಯಾವತ್ತೂ ಈ ಥರ ಮಾಡಿಲ್ಲ ನಾನು. ಸೊ ಫಸ್ಟ್ ಟೈಮ್ ಈ ಥರ ಮಾಡಿರೋದು. ತುಂಬ ಚೆನ್ನಾಗಿತ್ತು, ಉದುರುದ್ರಾಗಿತ್ತು. ಕ್ವಿಕ್ಕಾಗಿ ಮಾಡ್ಬೋದು, ಒಂದು 10-15 ಮಿನಿಟ್ಸ್ ಒಳಗಡೆ ಅಂತೂ ಮಾಡ್ಕೋಬೋದು. ಬ್ಯಾಚುಲರ್ಸಿಗೆ ಸ್ಪೆಷಲಿ, ಮತ್ತು ಮನೇಲಿ ಏನೂ ಇಲ್ಲ ಅಂತಂದರೆ ತರಕಾರಿಗಳು ಪಟ್ಟಂತ ಆಗೋಂಥ ಅಡುಗೆ ಇದು. ಹೆಲ್ತಿಗೂ ಕೂಡ ಒಳ್ಳೇದು. ಆ್ಯಕ್ಚುಲಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಇಲ್ಲ, ಬಟ್ ಅಪರೂಪಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡಿಗೆ ಕೂಡ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರು ಉಪ್ಪಿಟ್ಟು ಮಾಡ್ತೀನಿ ಅಂತಂದಾಗಲೇ ಬೇಡ ಅಂದರು. ಮತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ, ತುಂಬ ದಿನ ಆಗಿದೆ, ತಿನ್ನೋಣ, ಏನಾಗಲ್ಲ ಅಂತೇಳಿ. ಬಟ್ ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಯಾವಾಗ ಉಪ್ಪಿಟ್ಟು ಮಾಡಿದ್ರೂ ನಾನು ಇಷ್ಟಪಟ್ಟು ತಿಂತೀನಿ. ಅದರಲ್ಲೂ ದಪ್ಪ ರವೆ, ಸಣ್ಣ ರವೆ, ಬೇರೆ ಬೇರೆ ಥರ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಆ ಥರ ಎಲ್ಲ ಮಾಡ್ಕೊಂಡು ತಿಂತೀನಿ. ಇವತ್ತು ಏನೂ ಇಲ್ಲದೆ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟಿನ ರೆಸಿಪಿನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಸೊ ಉಪ್ಪಿಟ್ಟಿಗೆ ಬೇಕಾಗಿರೋ ಅಂತಹ ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯನ್ನ ಕಟ್ ಮಾಡಿಟ್ಕೊಂಡು, ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ರವೆನ ಹುರ್ಕೋಬೇಕಿತ್ತು. ಸೊ ಅದಕ್ಕೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು, ನಾನಿಲ್ಲಿ ಇವತ್ತು ದಪ್ಪ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ 1 ಬೌಲಷ್ಟು, ನಾನು 1 ಬೌಲು ಇಲ್ಲ, ಒಂದು 3/4 ಬೌಲಷ್ಟು ನಾನು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ. ಬಿಕಾಸ್ ಇಬ್ಬರಿಗೆ ಮಾಡ್ತಾ ಇರೋದು, ಮತ್ತು ಎಷ್ಟು ಮಾಡಿದ್ರೂ ಉಳಿಯುತ್ತೆ. ನೆಕ್ಸ್ಟ್ ಸೆಕೆಂಡ್ ಸರ್ವಿಗೆ ಅವ್ರು ತೊಗೊಳ್ಳೋದು ಇಲ್ಲ, ತಿನ್ನಲ್ಲ, ನಾನೇ ತಿನ್ನಬೇಕಾಗುತ್ತೆ ಉಳಿದ್ರೆ. ಅದಕ್ಕೇ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಸ್ವಲ್ಪ ಬ್ರೌನಿಷ್ ಆಗುವಷ್ಟು ಹುರ್ಕೋಬೇಕು. ಕೆಲವೊಂದೊಂದು ಹುರಿದಿರೋದೇ ರವೆಗಳು ಸಿಗುತ್ತೆ, ಅದಿದ್ದರೆ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದನ್ನು. ಸೊ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ಬಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ, ಬಿಸಿ ಇರುತ್ತಲ್ವ ತಳ. ಸೊ ಅದು ಕಪ್ಪಾಗುತ್ತೆ ಇನ್ನು ಅಂತೇಳ್ಬಿಟ್ಟು ಒಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಕಡಾಯಿಗೆ ಅಥವಾ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 2 to 3 ಟೇಬಲ್ ಸ್ಪೂನ್ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ನನಗೆ ತುಪ್ಪ ಇಷ್ಟ ಆ್ಯಕ್ಚುಲಿ, ಇದಕ್ಕೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಅಥವಾ ಬರೀ ತುಪ್ಪನೂ ಹಾಕಿ ಮಾಡ್ಕೋಬೋದು, ಅಥವಾ ಬರೀ ಆಯಿಲ್ ಹಾಕಿನೂ ಮಾಡ್ಕೋಬೋದು. ನೆಕ್ಸ್ಟು ಅದು ಕಾದಾದ ನಂತರ ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ಅದು ರೋಸ್ಟ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಡ್ರೈ ಆಗಿತ್ತು. ನೆಕ್ಸ್ಟ್ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ಅದಕ್ಕೆ ನಾನು 2 ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನೆಕ್ಸ್ಟು ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನ ಬಾಡಿಸಿ, ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ಸೊ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿನ ಪುಡಿ ಆ್ಯಕ್ಚುಲಿ ಹೆಲ್ತಿಗೆ ಒಳ್ಳೆಯದು. ಕೆಲವೊಬ್ಬೊಬ್ಬರು ಉಪ್ಪಿಟ್ಟಿಗೆ ಹಾಕಲ್ಲ, ವೈಟ್ ಕಲರೇ ಇರುತ್ತೆ, ಬಿಳಿಗೇ ಇರುತ್ತೆ, ಅರಿಶಿನ ಹಾಕಲ್ಲ. ನಾನು ಅರಿಶಿನ ಹಾಕ್ತೀನಿ, ಯಾಕಂದರೆ ಅದು ನಮ್ಮ ಬಾಡಿಗೆ ಹೋಗಬೇಕು, ಒಳ್ಳೆಯದು ಅಂತ ಹೇಳ್ಬಿಟ್ಟು. ಆ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಉಪ್ಪಿಟ್ಟಿಗೆ ಹಾಕೋದಕ್ಕೋಸ್ಕರ. ಸೊ ಏನು ನಾನು ಮೆಷರ್ಮೆಂಟ್ ಕಪ್ಪಲ್ಲಿ ಇದನ್ನು ತೊಗೊಂಡಿದ್ದೆ ರವೆನ, ಅದೇ ಕಪ್ಪಲ್ಲಿ ಅದರದ್ದು 2ರಷ್ಟು ನಾನು ನೀರು ತೊಗೊಂಡಿದ್ದೀನಿ. ಸೊ 2 ಅಥವಾ 2.5, ಜಾಸ್ತಿನೂ ತೊಗೋಬೋದು, ಅದು ಕುದ್ದು ಚೆನ್ನಾಗಾಗುತ್ತೆ.
2.5 ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಬಾಯ್ಲ್. ಸೊ ಇಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಅದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇವಾಗ ನಾನು ಹೇಳ್ತೀನಿ ಏನು ಡಿಫ್ರೆಂಟಾಗಿ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು. ಎವ್ರಿ ಟೈಮ್ ಏನು ಮಾಡ್ತಾಯಿದ್ದೆ ಅಂತಂದರೆ ಡೈರೆಕ್ಟ್ ಬಿಸಿ ನೀರು ಅಥವಾ ತಣ್ಣೀರನ್ನು ನಾನು ಈ ಹಂತದಲ್ಲಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬಾಯ್ಲ್ ಆಗೋ ಥರ ಬಿಟ್ಟು ಅದಾದಮೇಲೆ ರವೆನ ಹಾಕ್ತಾಯಿದ್ದೆ. ಎಲ್ಲರೂ ಮಾಡೋದು ಅದೇ ಥರನೇ. ಬಟ್ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ ರವೆ ಹಾಕಿದ್ದೀನಿ. ಅದನ್ನು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಇದನ್ನು ಒಬ್ಬರು ಈ ಥರ ಮಾಡಿದರು. ಸೊ ಅದಕ್ಕೆ ನಾನು ಮಾಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡಿದ್ದು. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾಯಿರೋದು. ಸೊ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತು. ಯಾಕಂದರೆ ಎವ್ರಿ ಟೈಮ್ ನಾವು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡುವಾಗ ಏನಾಗ್ತಿತ್ತು ಅಂದರೆ ಸಿಡಿತಾ ಇತ್ತು, ಮತ್ತು ಅದು ಬೇಗ ಒಂಥರ ಬಾಯ್ಲ್ ತುಂಬಾ ಜೋರಾಗಿ ಕೈಗೆಲ್ಲ ತಾಗ್ತಿತ್ತು. ಬಟ್ ಇವತ್ತು ನಾನು ಈ ಥರ ಮಾಡಿದ್ದು ತುಂಬ ಈಸಿ ಅನಿಸ್ತು ನನಗೆ. ನೀಟಾಗಿ ರವೆ ಎಲ್ಲ ಈರುಳ್ಳಿ ಟೊಮ್ಯಾಟೊ ಪೇಸ್ಟಿಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಅದಾದಮೇಲೆ ಕುದೀತಾ ಇರೋವಂಥ ನೀರನ್ನ ಹಾಕಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿದೆ. ಒಂದು ಗಂಟು ಕೂಡ ಆಗಲಿಲ್ಲ. ಆ ಥರ ಮಾಡಿದರೆ ಮುಂಚೆ ಹೇಳಿದ್ನಲ್ಲ ಆವಾಗ ಗಂಟು ಆಗ್ತಾಯಿತ್ತು, ಅದು ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಈ ಥರ ಮಾಡಿದ್ದು ನನಗೆ ತುಂಬಾ ಈಸಿ ಅಂತ ಅನ್ನಿಸ್ತು. ಒಂದು ಚೂರು ಗಂಟಾಗಲಿಲ್ಲ, ಬಿಕಾಸ್ ಮುಂಚೆನೇ ಅದು ಡ್ರೈ ಮಿಕ್ಸ್ ಆಗಿತ್ತಲ್ವ. ಅದಾದಮೇಲೆ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸಿಮ್ಮಲ್ಲಿ ನಾನು 1 to 3 ಮಿನಿಟ್ಸ್ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡೆ. ರವೆನೂ ತುಂಬ ಚೆನ್ನಾಗಿ ಬೆಂದಿತ್ತು, ತುಂಬ ಉದ್ರುದ್ರಾಗಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಉಪ್ಪಿಟ್ಟು ರೆಡಿ ಆಯಿತು. ಸೊ ಅದನ್ನು ತಿನ್ನಬೇಕು ಅಂತ ಸರ್ವ್ ಮಾಡಿಕೊಂಡೆ. ಅದ್ರ ಮೇಲೆ ನಾನು ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ನನಗೆ ಇಷ್ಟ ಆ್ಯಕ್ಚುಲಿ, ಹಾಗಾಗಿ ನಾನು ಬಿಸಿ ಬಿಸಿ ಅನ್ನ ಸಾಂಬಾರು ಅದಕ್ಕೆಲ್ಲ ತುಪ್ಪ ಹಾಕ್ಕೊಂಡು ತಿಂತೀನಿ, ಇಷ್ಟ ಆಗುತ್ತೆ. ಉಪ್ಪಿಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅದಾದ ನಂತರ ಸ್ವಲ್ಪ ಟೀನ ಕೂಡ ಕುಡಿಯೋಣ ಅಂತ ಟೀ ಕುಡಿದೆ. ಟೀಗೆ ನಾನಿಲ್ಲಿ ಮೇಲೆ ಹಾಲಲ್ಲಿ ಕೆನೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಕುಡಿತೀವಿ. ಅದು ಆ್ಯಕ್ಚುಲಿ ನಮ್ಮ ಅಮ್ಮ ಮನೆಯಿಂದ ಮಮ್ಮಿ ಮುಂಚೆಯಿಂದನೂ ನಮಗದು ರೂಢಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕೆಲವೊಬ್ಬರಿಗೆ ಹಾಲಿನ ಕೆನೆ ಇಷ್ಟ ಆಗೋಲ್ಲ, ಹಂಗೇನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಥರ ಟೀ ಜೊತೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗದು ಸಣ್ಣದ್ರಿಂದ ರೂಢಿ ಇದೆ. ಸೊ ನಮಗೆ ಆ ಥರ ಕೆನೆನ ಟೀಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಏನೋ ಒಂಥರ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಹಂಗಾಗಿ ಈ ಥರ ಯಾರಿಗಾದ್ರೂ ಇಷ್ಟ ಇದ್ದರೆ ನೀವು ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ನಾವು ಮನೆಗೆ ಹೋಗಿದ್ವಿ, ನಾನು ಮತ್ತು ಹಸ್ಬೆಂಡು. ಅಲ್ಲೇ ಮಧ್ಯಾಹ್ನ ಊಟ ಅಲ್ಲೇ ಆಯಿತು. ಅತ್ತೆ ಮಟನ್ ಸಾರು ಮಾಡಿದರು, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ನೈಟು ನಾವು ಡಿನ್ನರ್ಗೆ ಇಲ್ಲಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ವ ವೆಜಿಟೇಬಲ್ಸ್ ಏನೂ ಇರಲಿಲ್ಲ. ಸೊ ಇವತ್ತು ನಾನು ಸಿಂಪಲ್ ಬ್ರೇಕ್ಫಾಸ್ಟ್ ಮತ್ತು ಸಿಂಪಲ್ ಡಿನ್ನರ್ನ ಮಾಡಿದ್ದೆ. ಮಧ್ಯಾಹ್ನ ಅಲ್ಲಿ ಹೆವಿ ಆಯಿತಾ, ಮಟನ್ ಸಾಂಬಾರು ಮಾಡಿದರು, ಅತ್ತೆ ತಿನ್ಕೊಂಡು ಬಂದಿದ್ವಿ. ಸೊ ಬೇಳೆ ಸಾರು ಮಾಡೋಣ ಅಂತ ಅನ್ನ ಫಸ್ಟ್ ರೈಸಿಗೆ ಇಟ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಬೇಳೆ ದಾಲ್ ಮಾಡೋದಕ್ಕೆ ಅಥವಾ ಬೇಳೆ ಸಾಂಬಾರು ಅಂತನಾದರೂ ಕರಿಬೋದು. ಸೊ ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 2 ಹಿಡಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತು ಒಂದು 2 ಹಿಡಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತುಂಬಾ ತಂಪು ಬಾಡಿಗೆ, ಮತ್ತು ಈ ದಾಲಿಗೆ ಅದನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ 2 ಸಲ ವಾಶ್ ಮಾಡ್ಕೊತಾ ಇದ್ದೀನಿ.
ಸೊ ದಾಲಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡೆ, ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ. ಸೊ ಇವಾಗ ಬೇಳೆನ ನಾನೇನು ತೊಳೆದ್ಬಿಟ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿದ್ದೆ. ನಾನು ಅದನ್ನೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಅದು ನೆನೀತಾಯಿತ್ತು. ಸೊ ಇವಾಗ ಗ್ಯಾಸ್ ಹಚ್ಬಿಟ್ಟು ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಇವತ್ತು ಕಲ್ಲುಪ್ಪು ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸಾಂಬಾರುಗಳಿಗೆಲ್ಲ ಕಲ್ಲುಪ್ಪೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಕಲ್ಲುಪ್ಪು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಾಕಿದ್ರೆ ಅದು ಏನು ವಿಷಲ್ ಆಗಿದ ತಕ್ಷಣ ಉಕ್ಕಿ ನೀರೆಲ್ಲ ಹೊರಗಡೆ ಬರೋದಿಲ್ಲ. ಸೊ ಹಂಗಾಗಿ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಅಲ್ಲ, ಒಂದು 2-3 ಹನಿ ಅಷ್ಟು ಆಯಿಲ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 to 3 ವಿಷಲ್ನ ಅದನ್ನ ಬರ್ಸ್ಕೊಬೇಕು. ಸೊ ಅದಾದಮೇಲೆ ನಾನು ಈ ಕಡೆ ಒಗ್ಗರಣೆಗೆ ಸಿಂಪಲ್ ಒಗ್ಗರಣೆ ಇದು, ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ದಾಲು ತುಂಬಾ ಈಸಿ ಮತ್ತು ಹೆಲ್ತಿಗೂ ಒಳ್ಳೆಯದು. ನೆಕ್ಸ್ಟು ಮಾಡೋದಕ್ಕೂ ತುಂಬಾ ಈಸಿ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಡ. ಅದಾದಮೇಲೆ ಆ್ಯಕ್ಚುಲಿ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ವ ಗ್ರಾಸರೀಸ್ ಎಲ್ಲ ಖಾಲಿಯಾಗೋಗಿತ್ತು, ನಾನು ಊರಿಗೆ ಹೋಗಿ ಬಂದಿದ್ದು, ಹಂಗಾಗಿ ಏನು ತೊಗೊಂಡು ಬರೋದಕ್ಕಾಗಿರಲಿಲ್ಲ. ಹಂಗಾಗಿ ಇರೋದ್ರಲ್ಲೇ ನಾನು ಏನು ಬೆಸ್ಟಾಗಿ ಮಾಡ್ಬೋದು ಅಂತ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತು, ಲೈಟ್ ಡಿನ್ನರು. ಸೊ ಈರುಳ್ಳಿ ಕಟ್ ಮಾಡಿಕೊಂಡು ಅಷ್ಟರಲ್ಲಿ ವಿಷಲ್ ಕೂಡ ಆಯಿತು. ಅದು ಆರಿದ್ಮೇಲೆ ಸೊ ಅದನ್ನು ಬೇಳೆನ ಈಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲಾಂದರೆ ನೀರನ್ನು ಬಸಿದ್ಬಿಟ್ಟು ಬರೀ ಬೇಳೆನೂ ತುಂಬ ಸಣ್ಣದಾಗೂ ಪೇಸ್ಟ್ ಮಾಡ್ಬೋದು. ನಾನು ಸ್ವಲ್ಪ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೇ ರಫ್ಲಿ ಅದನ್ನ ಸ್ಮ್ಯಾಶ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನ ಸ್ಟವ್ ಮೇಲಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ತುಂಬ ಗಟ್ಟಿ ಬೇಕು ಅಂತಂದರೆ ಅದೇ ಥರ ಇಟ್ಕೋಬೋದು. ನಂಗೆ ಸ್ವಲ್ಪ ಸಾಂಬಾರು ಥರ ಬೇಕಿತ್ತು, ಹಾಗಾಗಿ ತುಂಬ ಅಲ್ಲ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಥರ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು. ಅಥವಾ ಮುಂಚೆನೇ ಬೇಳೆ ಕೂಗಿಸ್ಬೇಕಾದ್ರೇ ನೀವು ಜಾಸ್ತಿ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ಇದು ನಾನು ಸ್ವಲ್ಪ ನೀರು ಹಾಕಿದ್ದೆ, ಸೊ ಅದಕ್ಕೆ ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಬೇಕಷ್ಟೇ. ಉಪ್ಪೆಲ್ಲ ಹಾಕಿರ್ತೀವಿ, ಸೊ ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು. ನೆಕ್ಸ್ಟ್ ಈ ಕಡೆ ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಒಂದು ಚಿಕ್ಕ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಆ್ಯಕ್ಚುಲಿ ಜಾಸ್ತಿನೂ ಹಾಕಬೇಕು. ಈ ದಾಲಲ್ಲಿ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ಒಳ್ಳೆಯದು ಮತ್ತು ಆ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆದು. ಹಾಗಾಗಿ ಅದನ್ನು ಹಾಕಿ ಅದು ಚಿಟಪಟ ಅಂದಮೇಲೆ ಈಗ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಡೈಜೆಷನಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ರೆ ಒಗ್ಗರಣೆ ರೆಡಿ. ಇಷ್ಟೇ ಸಿಂಪಲ್ಲು ನೋಡಿ. ಏನೂ ತರಕಾರಿಗಳು ಮನೇಲಿಲ್ಲ ಅಂತಂದರೆ ತಲೆ ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಏನಿದೆ ಅದರಲ್ಲಿ ಬೆಸ್ಟ್ ಪಾಸಿಬಲ್ನ ನಾವು ಮಾಡ್ಕೊಬೋದು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಅನಿಸ್ತು ಊಟ. ಇಲ್ಲಾಂದರೆ ತಲೆ ಕೆಡಿಸ್ಕೋಬೇಕಿತ್ತು. ಆ್ಯಕ್ಚುಲಿ ಒಂದೊಂದು ತರಕಾರಿಗಳೆಲ್ಲ ಇದ್ರೂ ಏನು ಮಾಡೋದು ಅಡುಗೆ ಅಂತ ಅನಿಸ್ತಾ ಇರುತ್ತೆ. ಈ ಥರ ತರಕಾರಿಗಳೇನು ಇಲ್ಲದಾಗ ಈ ಥರ ಸಿಂಪಲ್ಲಾಗಿ ಡಿನ್ನರ್ನ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಥವಾ ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೂ ಕಿರಿಕಿರಿ ಅನಿಸಲ್ಲ, ಖುಷಿಯಿಂದ ಅಡುಗೆ ಮಾಡಿಕೊಂಡು ಖುಷಿಯಾಗಿ ತಿನ್ಬೋದು. ಈ ಸ್ಟೇಜಲ್ಲೇ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿನ ಬೇಕಾದರೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಅದೆರಡೂ ಇಲ್ಲದೇ ಮಾಡಿರೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ ಹಸ್ಬೆಂಡಿಗೆ. ಅವರು ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ಹಪ್ಳ ಅಥವಾ ಉಪ್ಪಿನಕಾಯಿ ಏನಾದರೂ ಇದ್ರೂ ನಡೆಯುತ್ತೆ. ನಾನಿವತ್ತು ಉಪ್ಪಿನಕಾಯಿನ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಹಪ್ಳ ಅಥವಾ ಬಜ್ಜಿ ಏನಾದರೂ ಮಾಡ್ಕೋಬೋದು, ಅಥವಾ ಚಿಕನ್ ಕಬಾಬ್ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವ ಥರ ಬೇಕಾದರೂ ಸೈಡಿಗೆ ಇಟ್ಕೊಂಡು ಊಟನ ಮಾಡ್ಬೋದು. ಸೊ ಊಟ ಎಲ್ಲ ಆದಮೇಲೆ ನಾನು ಫುಲ್ ಕಿಚನ್ನ ಕ್ಲೀನ್ ಮಾಡಬೇಕಿತ್ತು. ಸೊ ವೆಸಲ್ಸ್ ಎಲ್ಲ ಪಾತ್ರೆ ಎಲ್ಲ ತುಂಬ ಇತ್ತು, ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಸೊ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಕಿಚನಿಗೆ ಬಂದಾಗ ಒಂದು ಫ್ರೆಶ್ ಫೀಲ್ ಆಗುತ್ತೆ. ಮತ್ತು ನೆಕ್ಸ್ಟು ಶುಕ್ರವಾರ ಇತ್ತು, ಸೊ ಬೆಳಿಗ್ಗೆ ಪೂಜೆ ಮಾಡಬೇಕಿತ್ತು. ಹಾಗಾಗಿ ನೈಟೇ ಕಿಚನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿ, ಅದೇನೋ ಕಿಚನ್ ಎಲ್ಲ ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಒಂಥರ ನೆಮ್ಮದಿ. ಸೊ ಇದಾಗಿತ್ತು ವಿಡಿಯೋ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.